ವೀಕ್ಷಕರೇ ನಮಸ್ಕಾರ. ಇವತ್ತಿನ ಒಂದು ದಲಿತ ಮಹಿಳೆಯ ಸಾವಿನ ಬಗ್ಗೆ ಒಂದು ಸುದ್ದಿಯನ್ನು ಕೊಡ್ತಾ ಹೋಗ್ತೇನೆ. ಏನು ಪೊಲೀಸ್ ಠಾಣೆಗಳಲ್ಲಿ ದಲಿತ ಮಹಿಳೆಯ ಸಾವಿನ ಕುರಿತು FIR ದಾಖಲಿಸಿದ್ದರೂ ಸಹ ಆರೋಪಿಗಳನ್ನು ಬಂಧಿಸದೆ ರಾಜಾರೋಷವಾಗಿ ಆರೋಪಿಗಳು ತಿರುಗಾಡುತ್ತಿರುವ ಒಂದು ಸುದ್ದಿಯನ್ನು ನಾನು ಕೊಡ್ತಾ ಹೋಗ್ತೇನೆ. ಸೊ ಈ ವಿಚಾರವಾಗಿ ಒಬ್ಬ ದಲಿತ ಹೋರಾಟಗಾರರು ಕೂಡ ಕಿಡಿಕಾರಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳೇ ಕಳೆದರೂ ದಲಿತ ಸಮಾಜಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲದಂತೆ ಕಾಣುತ್ತಿದ್ದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಗೃಹ ಮಂತ್ರಿ ಇದ್ದರೂ ಸಹ ಅನ್ಯಾಯದಲ್ಲಿ ಸಿಲುಕಿದ್ದ ದಲಿತರಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಸಮತಾ ಸೈನಿಕ ದಳ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ದಲಿತ ಚಳವಳಿ ನಾಗೇಶ್ ರವರು ಕಿಡಿಕಾರಿದ್ದಾರೆ. ಹೌದು, ಬೆಂಗಳೂರು ನಗರ ಜಿಲ್ಲೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂಡೂರು ಗ್ರಾಮದಲ್ಲಿ ದಲಿತ ಮಹಿಳೆ ಮುನಿರತ್ನಮ್ಮ ಎಂಬುವವರ ಸಾವಿಗೆ ನ್ಯಾಯ ಬೇಕು ಎಂದು ಆವಲಹಳ್ಳಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ರಾಮಕೃಷ್ಣ ರೆಡ್ಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಮೃತರಾದ ಮುನಿರತ್ನಮ್ಮ ಗುಂಡೂರು ಸಮೀಪದಲ್ಲೇ ಇದ್ದ ನ್ಯೂ ಬಾಲ್ಡ್ವಿನ್ ಶಾಲೆಯಲ್ಲಿ ಆಗಿ ಮಕ್ಕಳನ್ನ ಶಾಲಾ ವಾಹನದಲ್ಲಿ ಕರೆದುಕೊಂಡು ಹೋಗುವ ಹಾಗೂ ಬಿಟ್ಟು ಬರುವಂತಹ ಕೆಲಸ ಮಾಡುತ್ತಿದ್ರು. ಆದರೆ ಅದೇ ಗುಂಡೂರು ಗ್ರಾಮದ ಪೂಲುತಯ್ಯ ಅವರ ಪತ್ನಿ ಅದೇ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದು ಅವರು ವಾಹನ ಚಾಲಕನ ಜೊತೆ ಓಡಿ ಹೋಗಿದ್ಲು. ಆದರೆ ಪೂಲುತಯ್ಯ ಮುನಿರತ್ನಮ್ಮ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಕಾರಣ ಆತನ ಹೆಂಡತಿ ಓಡಿ ಹೋಗಲು ಮುನಿರತ್ನಮ್ಮ ಕಾರಣ ಎಂಬ ಅನುಮಾನದಿಂದ ನಿಂದಿಸಿದ ಕಾರಣ ಹಾಗೂ ನ್ಯೂ ಬಾಲ್ಡ್ವಿನ್ ಶಾಲೆಯ ಆಡಳಿತ ಮಂಡಳಿ ನಿಂದಿಸಿ ಕಿರುಕುಳ ನೀಡಿದ ಕಾರಣ ಆಕೆ ಮನನೊಂದು ಕೆರೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಸಂಬಂಧ ಆಕೆಯ ಪತಿ ರಾಮಯ್ಯನವರು ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ 13 ದಿನಗಳೇ ಕಳೆದರೂ ಕೇವಲ FIR ದಾಖಲಿಸಿ ಆರೋಪಿಯನ್ನ ಬಂಧಿಸಿ ತನಿಖೆ ಕೈಗೊಳ್ಳದೆ ದಲಿತರಿಗೆ ಅನ್ಯಾಯ ಮಾಡಿದ್ದು ನ್ಯಾಯ ಸಿಗದಂತಾಗಿದೆ. ಈ ಕೂಡಲೇ 5 ದಿನಗಳ ಒಳಗಾಗಿ ಆರೋಪಿಯನ್ನ ಬಂಧಿಸಿ ನ್ಯಾಯ ಒದಗಿಸದಿದ್ದರೆ ಆವಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ತಮಟೆ ಚಳವಳಿ ಹಮ್ಮಿಕೊಂಡಿದ್ದು ಗೃಹ ಮಂತ್ರಿಗಳ ನಿವಾಸಕ್ಕೆ ಪಾದಯಾತ್ರೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಜೈ ಭೀಮ್ ಸರ್. ಈಗ ಆವಲಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ಇದೇ ತಿಂಗಳು 8ನೇ ತಾರೀಕು ಗುಂಡೂರು ಭಾಗದಲ್ಲಿ ಒಂದು ದಲಿತ ಮಹಿಳೆ ಮೇಲೆ ದೌರ್ಜನ್ಯ ಆಗಿರೋದು. ಬಾಲ್ಡ್ವಿನ್ ಸ್ಕೂಲಲ್ಲಿ ದೌರ್ಜನ್ಯ ಆಗಿರ್ತದೆ. ಅವ್ರಿಗೆ ಧಮಕಿ ಕೊಟ್ಟು ಮತ್ತು ಅವ್ರ ಮೇಲೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರೋದ್ರಿಂದನೂ ಮೇಲ್ಜಾತಿಯವರು ಅವ್ರು ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದು 7ನೇ ತಾರೀಕು 8ನೇ ತಾರೀಕು FIR ಆಗುತ್ತೆ. ಇದುವರೆಗೂ ಇದೇ ಪೊಲೀಸರಾಗಲಿ DCR ಆಗಲಿ ಯಾರೂ ಅರೆಸ್ಟ್ ಮಾಡಿಲ್ಲ. DCR ಹೋಗಿ ಇಲ್ಲಿ ಹೋಗಿ ಪ್ರಶ್ನೆ ಮಾಡಿದ್ರೆ ನಮ್ಗೆ ಅರೆಸ್ಟ್ ಮಾಡೋಕ್ಕೆ ಬರಲ್ಲ, ನಮ್ಗೆ ಅವಕಾಶಗಳಿಲ್ಲ. ಇದು ಮಾಡಬೇಕಾಗಿರೋದು ಇವಾಗ ಸರ್ಕಾರದವ್ರು ಏನು ಮಾಡಿದ್ದಾರೆ, DCRಗೆ ಕಳಿಸಿ ಅಂತ ಹೇಳಿದ್ದಾರೆ. DCR ಅವರೇ ಅರೆಸ್ಟ್ ಮಾಡಬೇಕು ಅಂತ ಇವ್ರು ಹೇಳ್ತಾರೆ. ಅಲ್ಲೋ ಕೇಳಿದ್ರೆ 10 ದಿವಸ FIR ಮಾಡಿ ಅವ್ರು ಇಟ್ಕೊಂಡಿದ್ರು, ಅವರು FIR ಅರೆಸ್ಟ್ ಮಾಡ್ಬೋದು, ಅವ್ರಿಗೆ ಅದು ಆದ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇದು ಏನಾಗಿದೆ ಅಂದರೆ, ನಮ್ಮ ಪರಿಸ್ಥಿತಿ, ದಲಿತರ ಪರಿಸ್ಥಿತಿ, ಅಟ್ರಾಸಿಟಿನ ಕೊಲಾಸ್ ಮಾಡ್ಬೇಕು ಅಂದ್ರೆ ಅಟ್ರಾಸಿಟಿ ದಲಿತರಿಗೆ ಸಿಗಬಾರ್ದು ಅಂತ ನಾವು ಉದ್ದೇಶಗಳು ಇಟ್ಕೊಂಡು ಬೇಕು ಅಂತಲೇ ಈ ಸರ್ಕಾರದಲ್ಲಿ ಈ ಅಟ್ರಾಸಿಟಿ ಅದನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ನಿರಂತರವಾಗಿ ದಬ್ಬಾಳಿಕೆಗಳು ನಡೀತಾ ಇದ್ರೂ ಸಹ ಇದಕ್ಕೆ ಇವ್ರಿಗೆ ಯಾವುದೇ ರೀತಿ ಕಾನೂನಲ್ಲಿ ಅವಕಾಶಗಳು ಸಿಗಬಾರ್ದು ಅನ್ನೋದು ಮೇಂಟೈನ್ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನೇನು ಹೇಳ್ತೀನಿ, ಇನ್ನು ಎಷ್ಟು ವರ್ಷ ಅಂತ ನಮ್ಮನ್ನು ಈ ಥರ ದೌರ್ಜನ್ಯ ಮಾಡ್ತೀರಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಿ. ಒಂದು FIRಗೆ ಇಲ್ಲಿ ಹಾಕಿದ ಮೇಲೆ ಇಲ್ಲೇ ಅರೆಸ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ರೆ ಏನಾಗ್ತಾ ಇತ್ತು, ಮಾಡ್ಬೋದಾಗಿತ್ತು. ಅದು ಏನಕ್ಕೆ ತಗೊಂಡೋಗಿ DCR ಕೊಟ್ಟರು. DCR ಇವಾಗ ಲೋಕಲಾಗಿ ಎಲ್ಲೂ ಇಲ್ಲ. ನಾವು ಹುಡ್ಕೊಂಡು ಹೋದ್ರೂ ಅಧಿಕಾರಿಗಳು ಸಿಗಲ್ಲ. ಹೋಗಿ ಟೈಮ್ಗೆ 2 ದಿವಸ ವೆಯ್ಟ್ ಮಾಡಿದ್ರಿ. DCR ಎಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಇದನ್ನ ಕೇಳಿದಕ್ಕೆ ನೋಡಿ ಇಷ್ಟು ಹೇಳೋದು, ನಾವು ಮಾಡೋಕ್ಕೆ ಬರಲ್ಲ ಅಂತ. ಆರಾಮಾಗಿ ಇದನ್ನ ಕಾರಣಕರ್ತರಾದಂಥವ್ರು ಜಾಲಿಯಾಗಿ ಓಡಾಡ್ತಾರೆ. ಅವರೆಲ್ಲ ದಲಿತರು ಸುಮ್ಮನೆ ಹೇಳ್ಬಿಟ್ಟು ಅವ್ರು ಬಿಡು ಅಂತ ಹೇಳ್ಬಿಟ್ಟು ನಮ್ಮನ್ನ ಯಾರು ಪೊಲೀಸರು ಇದುವರೆಗೂ ಮಾತಾಡಿಸ್ಲಿಲ್ಲ, ನಮ್ಮನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಾಲಿಯಾಗಿ ಓಡಾಡ್ತಾ ಇದ್ದಾರೆ. ಇನ್ನು ನಮ್ಮ ಗೋಳು ಕೇಳೋರು ಯಾರು, ನಮ್ಮ ರಾಜ್ಯದಲ್ಲಿ ದಲಿತ ಗೃಹ ಮಂತ್ರಿ ದಲಿತರಾಗಿ ದಲಿತರಿಗೆ ಈ ಥರ ದಿಕ್ಕು ತಪ್ಪಿಸ್ತಾ ಇದ್ರೆ, ದಲಿತರಾಗಿ ಏನು ಕುತ್ಕೊಂಡಿದ್ದಾರೆ, ಅದು ಏನಕ್ಕೆ ಮೌನವಾಗಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಅವ್ರಿಗೆ ಅಧಿಕಾರ ಇದ್ರೆ ಸಾಕಾ, ಅಧಿಕಾರ ಹೊಂದಿದ್ರೆ ಸಾಕಾ, ಜನ ಬೇಡವಾ, ಸಮುದಾಯ ಬೇಡವಾ, ಏನಕ್ಕೆ ಇದನ್ನ ಇಟ್ಕೊಂಡು ಅವರು ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ. ಇದೆಲ್ಲ ಅವ್ರ ಗಮನಕ್ಕೆ ತಂದು ನಿಮ್ಮ ಮೂಲಕ ನಾವು ಕೈ ಜೋಡಿಸಿ ಕೇಳ್ಕೊಳೋದೇನೆಂದರೆ, ದಯವಿಟ್ಟು ನೋಡಿ, ಇವ್ರಿಗೆ 55 ವರ್ಷ, ಪಾಪ ಅವ್ರ ಹೆಂಡತಿಗೆ ಅದು ಕೊಟ್ಟು ಟಾರ್ಚರ್ ಕೊಟ್ಟು ಸತ್ತೋಗ್ಬಿಟ್ರು. ಯಾರಿಗ ಅವ್ರ ಗತಿ? ಇನ್ನೂ ಎಷ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರ? ನಾನೇನಕ್ಕೆ ಇವಾಗ ಆವಲಹಳ್ಳಿ ಸ್ಟೇಷನ್ಗೆ ಬಂದಿದ್ದೀನಿ ಅಂದರೆ, ನಾವೊಂದು 5 ದಿವಸ ಗಡುವು ಕೊಡ್ತೀವಿ. ಇವ್ರು ಹೇಳಲಿ, ಹೋಮ್ ಮಿನಿಸ್ಟರ್ ಹತ್ರ ಹೇಳ್ರಿ, ಯಾರು ಬೇಕಾ ಹೇಳಿ, ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು
ಧರಣಿ ಕುತ್ಕೊಂತೀರಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಮಿಸ್ಸಸ್ಸು 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಮಾಲ್ಡೋನ್ ಸ್ಕೂಲಲ್ಲಿ ಸರ್. ಅವರ ಜೊತೆಲಿ ಕೆಲಸ ಮಾಡೋರು, ಅವರು ಒಂದು ಹುಡುಗಿನೂ ಮತ್ತು ಹುಡುಗ ಹೋಗಿದ್ದಕ್ಕೆ ಇವ್ರ ಜೊತೆಲೇ ಯಾವಾಗಲೂ ಕೆಲಸ ಮಾಡ್ಕೊಂಡಿದ್ರು ಜೊತೆಲೇ. ಇವ್ರ ಮೊಬೈಲಿಂದ ಏನೋ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ಹುಡುಗ ಪೋತ್ಲಯ್ಯ ಅವರು ಗಲಾಟೆ ಮಾಡಿದ್ದಾರೆ ಸರ್. ಅವರು ತುಂಬ ಟಾರ್ಚರ್ ಕೊಟ್ಟು ಫುಲ್ ಎಲ್ಲ ಬೈದು ಕೆಟ್ಟದಾಗೆಲ್ಲ ಬೈದಿದ್ದಾರೆ. ಬೈದು ಮತ್ತು ಇವರು ಪುಟ್ಟರಾಜು ಸರ್, ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ ಪುಟ್ಟರಾಜು ಮತ್ತು ಪೋತ್ಲಯ್ಯ ಅವರು 2 ದಿವಸದಿಂದನೂ ತುಂಬ ಚಿತ್ರಹಿಂಸೆ ಕೊಟ್ಟು ಗಲಾಟೆ ಮಾಡಿದ್ದಾರೆ ಸರ್. ಅವರು ನಿಮ್ಗೆ ಹೇಳಿದ್ರು ಅವರು? ನಮಗೆ ಏನು ಅಷ್ಟೊಂದು ಹೇಳಿರಲಿಲ್ಲ ಯಾರ ಹತ್ರನೂ. ಅವ್ರ ಅಣ್ಣರು ಇದ್ದರು, ಯಾರ ಹತ್ರನೂ ಹೇಳಿರಲಿಲ್ಲ. ಈ ಸ್ಕೂಲಲ್ಲಿ ನಡೆದಿದ್ದು ನಮಗೆ ಘಟನೆನೇ ಗೊತ್ತಾಗಲಿಲ್ಲ ಸರ್. ಅದೇ ಅವರೇನೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ, ಅರೆಸ್ಟ್ ಮಾಡಿಸ್ತೀವಿ ಅಂತೆಲ್ಲ ಎದುರಿಸಿದ್ರಿಂದ ಅವರು ಈ ಥರ ಹೋಗಿ ಕೆರೆಗಾರಿದ್ರು. ಪೋತ್ರಾಜು ಮತ್ತು ಪುಟ್ಟರಾಜು ಸರ್, ಪೋತ್ಲಯ್ಯ ಮತ್ತು ಪುಟ್ಟರಾಜು ಅವರು ಗಲಾಟೆ ಮಾಡಿರೋದು. ಈ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಪೋರ್ಟ್ ಮ್ಯಾನೇಜರು ಪುಟ್ಟರಾಜು ಸರ್. ಇದುವರೆಗೂ ಯಾರು ಆಕ್ಷನ್ ತಗೊಂಡಿಲ್ಲ, ಏನೂ ಮಾಡಲೇ ಇಲ್ಲ. 7ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಎಲ್ಲ ಕೆರೆಯಲ್ಲಿ ಬಂದು ಇವರೇ ಎಲ್ಲ ತೆಗೆದು ಮಾಜರ್ ಮಾಡಿ ಫಸ್ಟ್ ಮಾರ್ಟಮ್ಗೆಲ್ಲ ಅವರೇ ತಗೊಂಡೋಗಿದ್ದು. ಆವತ್ತಿಂದನೂ ಇದುವರೆಗೂ ಏನೂ ಇದು ಮಾಡಲಿಲ್ಲ. ಮಿತ್ರರೇ ಮತ್ತು ಸಂಘಟನಾ ಎಲ್ಲ ಒಡನಾಡಿಗಳೇ, ಈ ದಿನ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಸೇರಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ಮಹತ್ವವಾದ ಆದೇಶ ಅಂತ ನಾವಾದರೂ ಭಾವಿಸಿದ್ದೇನಪ್ಪ ಅಂದರೆ, ಈ ಒಂದು ಏನು ಅಟ್ರಾಸಿಟಿ ಪ್ರಕರಣಗಳನ್ನು DCRಗೆ ವರ್ಗಾಯಿಸುವಂಥದ್ದು, ಅಥವಾ ಏನು DCR ಹಿಂದೆ ಇತ್ತು ಅದು ನಾನ್ ಎಕ್ಸಿಕ್ಯೂಟಿವ್ ಆಗಿತ್ತು. ಆ ನಾನ್ ಎಕ್ಸಿಕ್ಯೂಟಿವ್ ಆಗಿರುವಂತಹ DCRಗೆ FIR ಹಾಕುವಂಥ ಅಧಿಕಾರ ಕೊಟ್ಟು ಈ ಅಟ್ರಾಸಿಟಿ ಕೇಸ್ಗಳನ್ನೆಲ್ಲ ಅವರೇ ಮೇಲುಸ್ತುವಾರಿ ಮಾಡ್ತಾರೆ ಅಥವಾ ಅವರೇ ವಿಲೇವಾರಿ ಮಾಡ್ತಾರೆ ಅನ್ನುವಂಥದ್ದು ಜನರಿಗೆ ಇದು ಇರುವಂಥ ಮಾಹಿತಿ. ಇದ್ರ ಮಧ್ಯೆ ಒಳ ಕಾನೂನುಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಯಾರಿಗೂ ಸಹ ಮಾಹಿತಿ ಇಲ್ಲ. ನಮಗೂ ಅಷ್ಟಾಗಿ ಗೊತ್ತಿಲ್ಲ. ನಾವು ಸಂಘಟನೆಯವರು ಆಗಿದ್ರೂ ಸಹ, ಮಾಧ್ಯಮ ಮಿತ್ರರ ಹತ್ರ ನಾವು ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ರು ಸಹ ನಮಗೂ ಸಹ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಇಲ್ಲ. ಏನು ಸ್ಪಷ್ಟನೆ ಇಲ್ಲ ಅಂದರೆ, ಈಗ FIR ಮಾಡೋದನ್ನು ಸಾಮಾನ್ಯವಾಗಿ ರೆಗ್ಯುಲರ್ ಸ್ಟೇಷನ್ಗಳೆಲ್ಲ ಮಾಡ್ತಾರೆ. ಇದನ್ನು ಏನು ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದ್ಮೇಲೆ ಅಲ್ಲಿ ನಾನ್ ಎಕ್ಸಿಕ್ಯೂಟಿವ್ನಲ್ಲಿ ಮೊದಲೇ ಸ್ಟಾಫ್ ಇರಲಿಲ್ಲ, ಇವಾಗ ಸರಿಯಾದ ಸ್ಟಾಫ್ ಅವ್ರಿಗೆ ಕೊಟ್ಟಿಲ್ಲ. ಆದ್ರೂ ಸಹ ಎಲ್ಲ ಕೇಸ್ಗಳು ಬರ್ಡನ್ ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಇದ್ರ ಉದ್ದೇಶ ಏನಪ್ಪ ಅಂದರೆ, ಈ ಅಟ್ರಾಸಿಟಿ ಕೇಸ್ಗಳಿಂದ ಸಿಗುವಂಥ ನ್ಯಾಯ ಸಿಗಲೇಬಾರ್ದು ಅಂತ ಉದ್ದೇಶನ, ಅಥವಾ ಈ ಕಾಂಗ್ರೆಸ್ ಗೌರ್ಮೆಂಟು ಈ ದಲಿತರನ್ನ ನಾವು ದಲಿತರು ಅಂತ ಹೇಳ್ಕೊಂಡು ನಾಶ ಮಾಡುವಂಥ ಕ್ರಮನ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಕ್ರಮದಿಂದ ಸಾಕಷ್ಟು ಕಡೆ ನಾವು ಈ ಅಟ್ರಾಸಿಟಿ ಕೇಸ್ಗಳಿಂದ ಸಿಗ್ತಾ ಇದ್ದಂತಹ ನ್ಯಾಯ ಏನಿದೆ, ಈ ನ್ಯಾಯದಿಂದ ನಮ್ಮ ಜನಕ್ಕೆ ವಂಚನೆ ಆಗಿದೆ. ಇದ್ರ ಬಗ್ಗೆ ಸಾಕಷ್ಟು ದೊಡ್ಡ ಚಿಂತನೆಗಳು ನಡೀತಾ ಇದ್ದಾವೆ. ನಾವು ವಿಚಾರಗೋಷ್ಠಿಗಳನ್ನು ಸಹ ಮಾಡಬೇಕು. ಮುಂದೆ ಏನು ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗ್ಬೋದು ಅಥವಾ ಗೃಹ ಮಂತ್ರಿಗಳಾಗ್ಬೋದು, ಅವ್ರ ಗಮನಕ್ಕೆ ತಂದು ಈ ಕಾನೂನಾತ್ಮಕ ಏನು ತೊಡಕುಗಳಿದ್ದಾವೆ, ತಾಂತ್ರಿಕ ತೊಡಕುಗಳು, ಈ ತೊಡಕುಗಳನ್ನ ಆದಷ್ಟು ಬೇಗ ನಿವಾರಣೆ ಮಾಡಿ ಜನರಿಗೆ ಕಾನೂನು ರೀತಿ ಒಂದು ನ್ಯಾಯ ಸಿಗಂಗಾಗಬೇಕು ಅನ್ನುವಂಥದ್ದು ನಮ್ಮ ಸಾಮಾಜಿಕ ಕಳಕಳಿಯಾಗಿದೆ ಬಂಧುಗಳೇ. ಎಲ್ಲ ಕಡೆ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ. ಇವತ್ತು ಜಾತಿ ನಿಂದನೆ ಅಂತಂದರೆ ನಮ್ಮ ಬಾಬಾ ಸಾಹೇಬರು ಹಕ್ಕಲ್ಲಿ ತಿನ್ಕೊಂಡು ಬಿದ್ದಿದ್ದಾರೆ ಎಲ್ಲರೂ. ಇವತ್ತು ನನ್ನ ತಂದೆ ಏನು ಕೊಟ್ಟಿದ್ರೆ ಆ ಭಿಕ್ಷುದಲ್ಲೇ ಶಾಲೆ ನಡೆಸ್ತಿರೋದವರು. ಅಂಥದ್ಮೇಲೆ ಇವತ್ತು ಅವ್ರ ಮನೆಗೆ ಹೆಣ್ಮಗಳು ಹೋಗಿದ್ದಾಳೆ ಅಂದರೆ ಅವ್ರ ಮನೆಗೆ ಯಾರು ದಿಕ್ಕು? ಒಬ್ಬ ದಲಿತರ ಮಗಳು, ಆ ದಲಿತರ ಮಗಳ ಮೇಲೆ ಬೇಕಾಗಿತ್ತು. ದಲಿತರ ಮಗಳು ಅಂತೇಳಿ ದೌರ್ಜನ್ಯ ಮಾಡಿ 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 ಆ ಯಮ್ಮನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಈಗ ಅವರೇ ಬಿದ್ದಿದ್ದಾರೆ ಅನ್ನೋಣ ಅಥವಾ ಅವರೇ ಹೋಗಿ ತಳ್ಳಿದ್ದಾರೆ ಅನ್ನೋಣ ಅವ್ರ ಕಡೆಯವರು. ಈಗ ನನ್ನ ಅನಿಸಿಕೆನಲ್ಲಿ, ನನ್ನ ಜಾತಿ ಭೇದದಲ್ಲಿ ನನ್ನ ಕಡೆ ಅವ್ರ ಕಡೆಯವರೇ ಹೋಗಿ ತಳ್ಳಿದ್ದಾರೆ ಅಂತ ನನ್ನ ಅನಿಸಿಕೆ. ನಾವು ಯಾರು ಅಂತ ಹೇಳೋಣ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ನಾವು ಕೇಳ್ತಾ ಇರೋದು. ಇವತ್ತು ಅವ್ರಿಗೆ ಯಾರಿಗೂ ಇಲ್ಲ ಅಂತ ತಿಳ್ಕೊಂಬೇಡಿ, ನಾವೆಲ್ಲರೂ ಇದ್ದೀವಿ. ಭೀಮನ್ ಮಕ್ಳು ಅವ್ರ ಹಿಂದೆ ಪಡೆನೇ ಇದೆ. ಹಾಗಾಗ್ಬಿಟ್ಟು ನಾನು ಸಚಿವರಿಗೆ ಕೇಳೋದಿಷ್ಟೇ, ಅಂತ ನೊಂದು ಹೋಗಿದಾರಲ್ಲ, ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಧಿಕಾರಿಗಳೇ? ನೀವು ಬಾಬಾ ಸಾಹೇಬ್ರು ಸೀಟಲ್ಲಿ ಕೂತಿದ್ದೀರಾ, ಅವತ್ತು ಪ್ರಮಾಣ ವಚನ ಮಾಡಿದ್ದೀರಾ. ನೀವು ಅವತ್ತು ಮಾಡ್ಬೇಕಾದ್ರೆ ಏನಂತ ಮಾಡಿದ್ದೀರಾ? ಏನೇ ಅನ್ಯಾಯ ಆದ್ರೂ ಇದಕ್ಕೆಲ್ಲ ನಾವೇ ಹೊಣೆಗಾರರು ಅಂತ. ಹೊಣೆಗಾರರು ಅಂದಮೇಲೆ ಆ ಸೀಟಲ್ಲಿ ನೀವು ಕೂತ್ಕೊಂಡ್ಮೇಲೆ ಒಬ್ಬ ದಲಿತ ಮಹಿಳೆ ಅನ್ಯಾಯ ಆಗಿದೆ, ಅವಳು ಸತ್ತಿದ್ದಾಳೆ, ಹೋಗಿ ನೋಡಿದ್ದೀರಾ? ಬೇಡಿದ್ದೀರಾ? ಇಲ್ವಲ್ಲ. ಅವ್ರು ಓಟ್ ತಗೊಳ್ತೀರಾ, ನಮ್ಮ ಓಟು ನಮ್ಮ ಹಕ್ಕಲ್ಲಿ ಬಾಳ್ತಾ ಇರೋದು. ಒಂದು ಅನ್ಯಾಯ ಆಗಿದೆ ಅಂದಮೇಲೆ ಅವ್ರನ್ನ ಯಾಕೆ ನೋಡ್ತಾ ಇಲ್ಲ ನೀವು? ಯಾಕೆ ಅವ್ರು ಅರೆಸ್ಟ್ ಮಾಡಿಲ್ಲ ನೀವು? ಅವ್ರಿಗೂ ನಿಮ್ಗೂ ಏನೋ ಇದೆಯಾ ಹೇಳಿ ಅಧಿಕಾರಿಗಳೇ. ಇದ್ರೆ ಬೇಕಾದ್ರೆ ಅದನ್ನ ನಾವು ನಡೆಸೋಣ. ಅದು ಬಿಟ್ಬಿಟ್ಟು ಈ ತರ ಅನ್ಯಾಯ ಮಾಡ್ತಾ ಇದ್ರೆ ಸರಿನಾ? ಯಾಕೆ ದಲಿತರಿಗೆ ನ್ಯಾಯ ಕೊಡ್ತಾ ಇಲ್ಲ? ಒಂದು ವೇಳೆ ಇವರಿಗೆ ದಲಿತರಿಗೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಬಂದು ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ. ಇಷ್ಟು ಮಾತನ್ನ ಹೇಳ್ತಾ